ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ನಿಮ್ಮ ಮೊದಲನೆಯ ಅಧ್ಯಾಯ ಆಗಿರುವಂತಹ ವಾಸ್ತವ ಸಂಖ್ಯೆಗಳು, ಇದು ಅಭ್ಯಾಸ 1.1ರಲ್ಲಿರ್ತಕ್ಕಂತಹ ಪ್ರಶ್ನೆ ಸಂಖ್ಯೆ 1 ಮತ್ತು 2ಕ್ಕೆ ನಾವು ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸ 1.1 ಅಂತ ಇದೆ. ಅದರಲ್ಲಿರ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ: ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅಲ್ಲಿ ಒಂದಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಫಸ್ಟ್ ಕ್ವಶನಲ್ಲಿಯೇ ಅಲ್ಲಿ ಅನೇಕ ಸಬ್ ಕ್ವಶನ್ಗಳು ಇದ್ದಾವೆ. ನೀವೇನು ಮಾಡಬೇಕು, ಆ ಪ್ರತಿಯೊಂದು ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿ ಬರಿಬೇಕಿತ್ತು. ನೋಡಿ, ಈಗ ನಾವು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅಲ್ಲಿ ಫಸ್ಟ್ 140 ಅಂತ ಇದೆ ಅಲ್ವಾ, ಅದಕ್ಕೆ ಉತ್ತರಗಳನ್ನು ಈಗ ನೋಡೋಣ. ನೋಡಿ, ಮೊದಲನೇದಾಗಿ ನೀವು 140 ಅಂತ ನೀವು ಬರ್ಕೊಳ್ತೀರಾ. ಅನಂತರ ನೀವು 140 ಭಾಗವಾಗಿ ಹೋಗ್ತಕ್ಕಂತಹ ಅತ್ಯಂತ ಚಿಕ್ಕ ಸಂಖ್ಯೆಯಿಂದ ನೀವು ಅದನ್ನು ಭಾಗಿಸಬೇಕು. ನೋಡಿ, ಈಗ ಇಲ್ಲಿ ನೀವು 140 ನೋಡ್ತಾ ಇರಬಹುದು. ಆ 140 ಅನ್ನುವಂಥದ್ದು 2ರಿಂದಲೂ ಕೂಡ ಭಾಗವಾಗಿ ಹೋಗ್ತದೆ, 4ರಿಂದ ಭಾಗವಾಗ್ತದೆ, 5ರಿಂದ ಭಾಗ ಆಗ್ತದೆ, 7ರಿಂದ ಭಾಗ ಆಗ್ತದೆ. ಹೀಗೆ ಅನೇಕ ನಂಬರ್ಸ್ಗಳಿಂದ ಅದು ಭಾಗ ಆಗ್ತದೆ. ಆದರೆ ನಾವು 2ರಿಂದನೇ ಯಾಕೆ ಬರೆದಿದ್ದೀವಿ? ಯಾಕಂದರೆ ಅದು ಭಾಗವಾಗಿ ಹೋಗ್ತಕ್ಕಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಅನ್ನು ನಾವು ತಗೊಳ್ಬೇಕು. ಮೊದಲನೇದಾಗಿ ಎಲ್ಲಾದರೂ ಆ ಚಿಕ್ಕ ಸಂಖ್ಯೆಯಿಂದ ಎಲ್ಲೂ ಹೋಗದೆ ಇದ್ದರೆ ಅನಂತರ ನಾವು ಒಂದೊಂದೇ ಸ್ಟೆಪ್ ದೊಡ್ಡ ಸಂಖ್ಯೆಗೆ ಮೂವ್ ಆಗ್ತಾ ಹೋಗಬೇಕು. ಈಗ ನೋಡಿ, ಇಲ್ಲಿ 140 ಅಂತ ಇದೆ ಅಲ್ವಾ, ನಾವಲ್ಲಿ ಇದು ಭಾಗವಾಗಿ ಹೋಗ್ತಕ್ಕಂಥ ಅತ್ಯಂತ ಚಿಕ್ಕ ಸಂಖ್ಯೆ ಅಂದರೆ ಯಾವುದು? 2. ನಾವು 1ನ್ನಲ್ಲಿ ತಗೊಳ್ಳೋದಿಲ್ಲ, ಯಾಕಂದರೆ 1ರಿಂದ ಭಾಗಿಸಿದಾಗ ನಮಗೆ ಪುನಃ ಅದೇ ಸಂಖ್ಯೆನೇ ಸಿಗ್ತದೆ. ಸೊ ಹಾಗಾಗಿ ಇಲ್ಲಿ ನಾವು 2ರಿಂದ ಇದನ್ನು ಭಾಗಿಸ್ತೀವಿ. ನೋಡಿ, 2 7 14, ನಂತರ 2ಕ್ಕೆ 0 ಗುಣಿಸಿದ್ರೆ 0ನೇ ಬರುವಂಥದ್ದು. ಸೊ ಹಾಗಾಗಿ 140ನ 2ರಿಂದ ಭಾಗಿಸಿದಾಗ 70 ಅಂತ ಬರ್ತದೆ. ಅನಂತರ 2 3 6, ಅನಂತರ 1 ಉಳಿತು, 2 5 10. ನೆಕ್ಸ್ಟ್ ಈಗ ನೋಡಿ, ಇಲ್ಲೀಗ 35 ಅಂತ ಬಂತಲ್ವಾ. ಈ 35 ಅನ್ನುವಂಥದ್ದು 2ರ ಮಗ್ಗಿಯಲ್ಲಿ ಹೋಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಏನು ತಗೊಂಡಿದ್ದೀವಿ? 5ರ ಮಗ್ಗಿಯಿಂದ ತಗೊಂಡಿದ್ದೀವಿ. ನೋಡಿ, 5 7 35. ನಂತರ ಇಲ್ಲಿ 7 ಉಳಿತು. 7 ಅನ್ನುವಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ ಅದನ್ನು ಅದೇ ಸಂಖ್ಯೆಯಿಂದನೇ ಭಾಗಿಸ್ಬೇಕು ನಾವು. ಸೊ ಹಾಗಾಗಿ 7 7 ಅಂತ ನಾವು ಇದನ್ನು ಬರ್ಕೊಳ್ತೀವಿ. ಇದು ನಂತರ ನಮಗೆ ಕೊನೆಯದಾಗಿ ನಮಗೆ 1 ಸಿಗೋ ತನಕ ನಾವು ಅದನ್ನು ಭಾಗಿಸ್ತಾ ಹೋಗಬೇಕು, ಅದು ಭಾಗವಾಗಿ ಹೋಗ್ತಕ್ಕಂತಹ ಚಿಕ್ಕ ಸಂಖ್ಯೆಯಿಂದ. ಆನಂತರ ನೋಡಿ, ನಿಮಗೆ ಈ ಭಾಗದಲ್ಲಿ ನೀವು ಯಾವ್ಯಾವ ನಂಬರ್ಸ್ಗಳಿಂದ ಭಾಗಿಸಿದ್ದೀರಾ ಅದು ನಿಮಗೆ ಇಲ್ಲಿರುತ್ತೆ. ನೋಡಿ, 2 2 5 7. ಇದನ್ನು ನೀವು ಉತ್ತರವಾಗಿ ನೀವು ಬರಿಬೇಕು. ನೋಡಿ, 3 ಡಾಟ್ಸನ್ನು ಹಾಕ್ತೀರಾ. ಅಂದರೆ ಆದ್ದರಿಂದ 140 = 2ರ ವರ್ಗ. 2ರ ವರ್ಗ ಅಂತ ಯಾಕೆ ಹೇಳಿದ್ದೀವಿ? ಇಲ್ಲಿ 2 ಸಲ ರಿಪೀಟ್ ಆಗಿದೆ ಅಲ್ವಾ, ಹಾಗಾಗಿ 2ರ ವರ್ಗ ಗುಣಿಸು ನೋಡಿ 5 ಗುಣಿಸು 7 ಅಂತ ಬರ್ಕೊಳ್ತೀರಾ. ಈ ರೀತಿಯಾಗಿ ಇದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಈಗ ನಾವು ಸೆಕೆಂಡ್ ಕ್ವೆಶ್ಚನ್ 156. ಇದನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ನೋಡಿ, 156 ಇದನ್ನು ನಾನು 2ರಿಂದ ಭಾಗಿಸ್ತಾ ಇದ್ದೀನಿ. 2 7 14, ಅಂದರೆ 2 8 16. ನೆಕ್ಸ್ಟ್ 2 3 6, 1 ಉಳಿತು, 2 9 18. ನೆಕ್ಸ್ಟ್ 3 1 3, 3 3 9. ನೆಕ್ಸ್ಟ್ 13 ಅನ್ನುವಂಥದ್ದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ ಅದೇ ಸಂಖ್ಯೆಯಿಂದ ಭಾಗಿಸಬೇಕು. 13 1 13 ಅಂತ ಉತ್ತರ ಸಿಗುತ್ತೆ ನಮಗೆ. ಈಗ ನಾವು ಈ ಒಂದು ಉತ್ತರವನ್ನು ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಆದ್ದರಿಂದ 156 = 2ರ ವರ್ಗ. ನೋಡಿ, 2 ಸಲ ರಿಪೀಟ್ ಆಗಿದೆ, ಇಂಟು 3 ಇಂಟು 13 ಅಂತ ನಾವು ಬರಿಬೇಕು. ನೆಕ್ಸ್ಟ್ ನಾವೀಗ 3ನೇ ಪ್ರಶ್ನೆ ನೋಡೋಣ. 3825. ನೋಡಿ, 3825 ಅಂತ ಇದೆ. ಇದು 2ರ ಮಗ್ಗಿಯಿಂದ ಭಾಗವಾಗಿ ಹೋಗಲ್ಲ, ಹಾಗಾಗಿ ನಾವು ಅದರ ನೆಕ್ಸ್ಟ್ ಮಗ್ಗಿ ಯಾವುದು? 3ರ ಮಗ್ಗಿಯಲ್ಲಿ ನೋಡ್ತೀವಿ. ನೋಡಿ, 3 3 1 3, 3 2 6, ಎಷ್ಟು ಉಳಿತು? 2 ಉಳಿತು. ನೆಕ್ಸ್ಟ್ 3 7 21, 3 ಇಲ್ಲಿ 1 ಉಳಿತಲ್ವಾ, 15 ಆಯಿತು. 3 5
15 ಅಂತ ಆಗುತ್ತೆ. ಆಗ ಎಷ್ಟು ಸಿಗುತ್ತೆ? 1275 ಸಿಗುತ್ತೆ. ಇದು ಮತ್ತೊಮ್ಮೆ 3ರ ಮಗ್ಗಿಲಿ ಭಾಗವಾಗಿ ಹೋಗುತ್ತೆ. 3 4ಲಿ 12, ನೆಕ್ಸ್ಟ್ 3 2ಲಿ 6, ನೆಕ್ಸ್ಟ್ 7ರಲ್ಲಿ ಇಲ್ಲಿ 1 ಉಳಿತು, ನೆಕ್ಸ್ಟ್ 3 5ಲಿ 15. ನೆಕ್ಸ್ಟ್ 425 ಅನ್ನುವಂಥದ್ದು 3ರ ಮಗ್ಗಿಯಲ್ಲಿ ಹೋಗಲ್ಲ, ನೆಕ್ಸ್ಟ್ ಇದು 5ರ ಮಗ್ಗಿಯಲ್ಲೇ ಹೋಗುವಂಥದ್ದು. ಸೊ ಹಾಗಾಗಿ 5 8ಲಿ 40, ನೆಕ್ಸ್ಟ್ 2 ಉಳಿತು, ಇಲ್ಲಿ 25 ಆಯಿತು, 5 5ಲಿ 25, ನೆಕ್ಸ್ಟ್ 5 1ಲಿ 5, 5 7ಲಿ 35. ನೆಕ್ಸ್ಟ್ 17 ಅನ್ನುವಂಥದ್ದು ಅವಿಭಾಜ್ಯ ಸಂಖ್ಯೆ, 17 1ಲಿ 17 ಅಂತ ನಾವು ಬರಿತೀವಿ. ಆದ್ದರಿಂದ 3825 ಇಸ್ ಈಕ್ವಲ್ ಟು 3ರ ವರ್ಗ ಇಂಟು 5ರ ವರ್ಗ ಇಂಟು 17 ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ, 5005 ಅಂತ ಇದೆ. 5005 ಅನ್ನುವಂಥದ್ದು 5ರ ಮಗ್ಗಿಯಿಂದ ಭಾಗವಾಗುತ್ತೆ. 5 1ಲಿ 5, ನೆಕ್ಸ್ಟ್ 0 0ಗಳನ್ನು ಹಾಕೊಳ್ತೀವಿ, 5 1ಲಿ 5. ನೆಕ್ಸ್ಟ್ ಇದು ಮತ್ತೆ ಯಾವ ಮಗ್ಗಿಯ ನಡುವಿನ ಮಗ್ಗಿಗಳಲ್ಲಿ ಭಾಗವಾಗಿ ಹೋಗಲ್ಲ, ನೆಕ್ಸ್ಟ್ 7ರ ಮಗ್ಗಿಯಲ್ಲಿ ಭಾಗವಾಗ್ತದೆ. ನೋಡಿ, 7 1ಲಿ 7, 3 ಉಳಿತು, 7 4ಲಿ 28, ಮತ್ತಿಲ್ಲಿ 2 ಉಳಿತು, 21 ಆಯ್ತು. ಇಲ್ಲಿ 7 3ಲಿ 21. ನೆಕ್ಸ್ಟ್ 143 ಅಂತ ಇದೆ. ಇದು ಬೇರೆ ಯಾವ ಮಗ್ಗಿಗಳಲ್ಲಿ ಹೋಗೋದಿಲ್ಲ, ಸೀದಾ 11ನೆಯ ಮಗ್ಗಿಯಲ್ಲಿ ಹೋಗುತ್ತೆ 143 ಅನ್ನುವಂಥದ್ದು. 11 13ಲಿ 143. ನಿಮಗೆ ಇದು ಕಷ್ಟ ಆದರೆ ನೋಡಿ, 11 1ಲಿ 11, ಅಲ್ಲಿ 3 ಉಳಿತು, ನೆಕ್ಸ್ಟ್ 11 3ಲಿ 33. 13 ಅನ್ನುವಂಥದ್ದು ಅವಿಭಾಜ್ಯ ಸಂಖ್ಯೆ, 13 1ಲಿ 13 ಅಂತ ಬರ್ಕೊಳ್ತೀವಿ. ನೋಡಿ, ಆದ್ದರಿಂದ 5005 ಇಸ್ ಈಕ್ವಲ್ ಟು 5 ಇಂಟು 7 ಇಂಟು 11 ಇಂಟು 13. ನೆಕ್ಸ್ಟ್ ಈಗ ಕೊನೆಯದು, ಮೊದಲನೇ ಪ್ರಶ್ನೆಯಲ್ಲಿಯೇ 5ನೇ ಪ್ರಶ್ನೆ, 7429 ಅಂತ ಇದೆ. ನೋಡಿ, 7429 ಇದನ್ನುವಂಥದ್ದು ಬೇರೆ ಯಾವ ಮಗ್ಗಿಯಲ್ಲಿ ಕೂಡ ಹೋಗೋಲ್ಲ, ಸೀದಾ 17ನೇ ಮಗ್ಗಿಯಲ್ಲಿ ಇದು ಹೋಗ್ತದೆ. ನೋಡಿ, 17ರ ಮಗ್ಗಿಯಲ್ಲಿ ನಾವು ಇದನ್ನು ಭಾಗಿಸ್ತೀವಿ. ಅನಂತರ ನಾವು ಇದನ್ನು 437 ಅಂತ ನಮಗೆ ಸಿಗ್ತದೆ, ಇದನ್ನು 17ರಿಂದ ಭಾಗಿಸಿದಾಗ. ಅನಂತರ ನಮಗೆ ಇಲ್ಲಿ 19ರಿಂದ ನಾವು ಪುನಃ 137 ಭಾಗಿಸಿದಾಗ 23 ಅಂತ ಸಿಗ್ತದೆ. ಅನಂತರ 23 1ಲಿ 23, ಅದು ಒಂದು ಅವಿಭಾಜ್ಯ ಸಂಖ್ಯೆ 23 ಅನ್ನುವಂಥದ್ದು, ಅದು ಬೇರೆ ಮಗ್ಗಿಯಲ್ಲಿ ಹೋಗೋದಿಲ್ಲ. ಸೊ ಹಾಗಾಗಿ 23ರಿಂದಲೇ ನಾವು ಭಾಗಿಸಬೇಕು. ಆದ್ದರಿಂದ 7429 ಇಸ್ ಈಕ್ವಲ್ ಟು 17 ಇಂಟು 19 ಇಂಟು 23 ಅಂತ ಉತ್ತರವನ್ನು ಬರಿತೀವಿ. ಇಲ್ಲಿಗೆ ಮೊದಲನೇ ಪ್ರಶ್ನೆ ಮುಗೀತು. ಈಗ ನಾವು 2ನೇ ಪ್ರಶ್ನೆನ ನೋಡೋಣ. ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಅ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ ಮತ್ತು ಮಸ ಅ ಮಹತ್ತಮ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿದು ಲಸ ಅ ಗುಣಿಸು ಮಸ ಅ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಅದರಲ್ಲಿ 3 ಸಬ್ ಕ್ವಶನ್ಗಳು ಇವೆ. ಅದರಲ್ಲಿ ನಾವೀಗ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ 26 ಮತ್ತು 91 ಅಂತ ಇದೆ. ನೋಡೋಣ ಉತ್ತರವನ್ನು. ಮೊದಲನೇದಾಗಿ ನಾವೇನು ಮಾಡ್ಕೊಳ್ಬೇಕು, ನೋಡಿ, ಈ ಎರಡೂ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಕೊಳ್ಬೇಕು. ನೋಡಿ, ಅದರ ಗುಣಲಬ್ಧವಾಗಿ ಅದನ್ನು ವ್ಯಕ್ತಪಡಿಸ್ಕೊಳ್ಬೇಕು. ನೀವು ಮೊದಲನೇ ಪ್ರಶ್ನೆಯಲ್ಲಿ ನೋಡಿದಿರಲ್ವಾ, ಆ ರೀತಿ ಅದನ್ನು ಮಾಡ್ಕೊಳ್ಬೇಕು. ನೋಡಿ, 26 ಮತ್ತು 91 ನಾವು ಈ ರೀತಿ ಬರ್ಕೊಳ್ತೀವಿ. ನೋಡಿ, 2ರ ಮಗ್ಗಿನಿದು ಭಾಗ ಆಗುತ್ತೆ. 2 1ಲಿ 2, 2 3ಲಿ 6, ನೆಕ್ಸ್ಟ್ 13 ಅವಿಭಾಜ್ಯ ಸಂಖ್ಯೆ, 13 1ಲಿ 13 ಅಂತ ಆಗುತ್ತೆ. ನೋಡಿ, ಆದ್ದರಿಂದ 26 ಇಸ್ ಈಕ್ವಲ್ ಟು 2 ಗುಣಿಸು 13 ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ಈ 91 ನಾವು ಇದು ಬೇರೆ ಯಾವ ಮಗ್ಗಿಯಲ್ಲಿ ಹೋಗೋದಿಲ್ಲ, ಸೀದಾ 7ರ ಮಗ್ಗಿಯಲ್ಲಿ ಹೋಗುವಂಥದ್ದು. ಹಾಗಾಗಿ 7 1ಲಿ 7, ನೆಕ್ಸ್ಟ್ 2 ಉಳಿತು, ಈಚೆ ಹೋಗುತ್ತೆ. 7 3ಲಿ 21, 13 1ಲಿ 13. ಆದ್ದರಿಂದ 91 ಇಸ್ ಈಕ್ವಲ್ ಟು 7 ಗುಣಿಸು 13 ಅಂತ ನಾವಿದನ್ನು ಬರ್ಕೊಳ್ತೇವೆ, ಅದರ ಅವಿಭಾಜ್ಯ ಅಪವರ್ತನಗಳನ್ನು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಅದಕ್ಕೆ ಮ ಸಾ ಅ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಬರೀಬೇಕು. ಯಾವುದಕ್ಕೆ? ಮಹತ್ತಮ ಸಾಮಾನ್ಯ ಅಪವರ್ತನ 26, 91 ಈ 2 ನಂಬರ್ಗಳ ಮ ಸಾ ಅವನ್ನು ನಾವು ಬರೀಬೇಕು. ಮೊದಲನೇದಾಗಿ ಮ ಸಾ ಅ ಅಂದರೆ ಏನು? ಮಹತ್ತಮ ಸಾಮಾನ್ಯ ಅಪವರ್ತನ.
ಅಂದರೆ ನಾವಲ್ಲಿ ಹೇಗೆ ಕಂಡುಹಿಡಿಯೋದಂದರೆ ನೋಡಿ, ನಮಗೆ ಇಲ್ಲಿ ಎರಡು ಅವಿಭಾಜ್ಯ ಅಪವರ್ತನಗಳು ಸಿಕ್ಕಿರ್ತವೆ ಅಲ್ವಾ. ಈ ಎರಡರಲ್ಲಿ ನಾವು ನೋಡಬೇಕು, ಅದರಲ್ಲಿ ಎರಡರಲ್ಲಿಯೂ ಕಾಮನ್ ಇರಬೇಕು. ಅಂದರೆ ಇದರ ಇಲ್ಲಿ ಕೂಡ ಆ ಸಂಖ್ಯೆ ಇರಬೇಕು ಮತ್ತು ಇಲ್ಲಿ ಕೂಡ ಆ ಸಂಖ್ಯೆ ಇರಬೇಕು. ಮತ್ತು ಅದು ಏನು ಇದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಆಗಿರಬೇಕು. ಆಯಿತಾ, ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ನೋಡಿ, ಈಗ ಇವೆರಡರಲ್ಲಿಯೂ ಕಾಮನ್ ಇರುವುದಂದರೆ ಅದು 13 ಮಾತ್ರ. ಹಾಗೆ 13 ಇಲ್ಲಿ ದೊಡ್ಡ ಸಂಖ್ಯೆ ಕೂಡ ಹೌದು. ಹಾಗಾಗಿ ನಾವು 13ನ್ನು ಇಲ್ಲಿ ಮ ಸ ಅ ಅಂತ ಬರ್ಕೊಳ್ತೀವಿ. ಹಾಗಿದ್ರೆ ಈ ಎರಡು ಸಂಖ್ಯೆಗಳ ಮ ಸ ಅ ಏನು 13 ಅಂತ ಆಗತ್ತೆ. ನೆಕ್ಸ್ಟ್ ಲ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿತೀವಿ. ಲಘುತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಏನು ನೋಡಿ, ಇಲ್ಲಿ ಎರಡರಲ್ಲಿಯೂ ಕಾಮನ್ ಇರತಕ್ಕಂತಹ ಸಂಖ್ಯೆಯನ್ನು ಬರಿಬೇಕು. ಅಂದರೆ 13 ಗುಣಿಸು ಉಳಿದಂತಹ ಎಲ್ಲ ಸಂಖ್ಯೆಯನ್ನು ಕೂಡ ಬರಿಬೇಕು. ನೋಡಿ, ಇಲ್ಲಿ 2 ಮತ್ತು 7 ಬಿಟ್ಟು ಹೋಗಿದೆ ಅಲ್ವಾ, ಅವೆರಡು ಸಂಖ್ಯೆಗಳನ್ನು ಕೂಡ ತಗೊಳ್ಬೇಕು. 2 ಗುಣಿಸು 7. ಆದರೆ ಇಲ್ಲಿ 13ನ್ನು ಮತ್ತೊಮ್ಮೆ ರಿಪೀಟ್ ತಗೊಳ್ಳಿಕ್ಕಿಲ್ಲ. ನೋಡಿ, ಕಾಮನ್ ಇರುವಂತಹ ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ತಗೊಳ್ತೀರಿ, ಅನಂತರ ಉಳಿದ ಎಲ್ಲ ಸಂಖ್ಯೆಗಳನ್ನು ಕೂಡ ಅದಕ್ಕೆ ಗುಣಲಬ್ಧವಾಗಿ ಬರಿಬೇಕು. ನೋಡಿ, ಅನಂತರ ನೋಡಿ ಇವಿಷ್ಟು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ 182 ಅಂತ ಸಿಗ್ತದೆ. ಅನಂತರ ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡಿ, ಲ ಸ ಅ ಗುಣಿಸು ಮ ಸ ಅ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಮ ಸ ಅ ಗುಣಿಸು ಲ ಸ ಅ ಇಸ್ ಈಕ್ವಲ್ ಟು ನೋಡಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಅಂದರೆ ನಾವು ಮ ಸ ಅ ಮತ್ತು ಲ ಸ ಅವನ್ನು ಗುಣಿಸಿದಾಗ ಬರುವಂತಹ ಉತ್ತರ ಏನಾಗಿರಬೇಕು, ಈ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸೇಮ್ ಇರಬೇಕು. ಇವೆರಡು ಸಂಖ್ಯೆಗಳು ಯಾವುದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರಲ್ವ ಅದೇ ಸಂಖ್ಯೆ. ನೋಡೋಣ ಸರಿಯಾಗಿ ಬರುತ್ತಾ, ತಾಳೆ ನೋಡೋಣ. ನೋಡಿ, ಮ ಸ ಅ ಎಷ್ಟು 13, ಲ ಸ ಅ ಎಷ್ಟು 182. ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 2366 ಅಂತ ಬರ್ತದೆ. ಅನಂತರ ನೀವು 13ನ್ನು 182ಕ್ಕೆ ಗುಣಿಸಿದಾಗ 2366 ಅಂತಲೇ ಬರ್ತದೆ. ನೋಡಿ, ಈ ಎರಡೂ ಉತ್ತರಗಳೇನಾಗಿರಬೇಕು, ಸೇಮ್ ನಿಮಗೆ ಬಂತು ಅಂದರೆ ನೀವು ಮಾಡಿದಂತಹ ಒಂದು ಲೆಕ್ಕ ಸರಿ ಇದೆ ಅಂತ ಅರ್ಥ. ನೋಡಿ, ಇದೊಂದು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ಏನಂದರೆ, ಯಾವುದೇ ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಅವನ್ನು ನಾವು ಕಂಡುಹಿಡಿದಾಗ ಆ ಮ ಸ ಅ ಮತ್ತು ಲ ಸ ಅಗಳನ್ನು ನಾವು ಗುಣಿಸಿದಾಗ ಬರುವಂತಹ ಉತ್ತರ ಏನಾಗಿರಬೇಕು, ಆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಏನು ಸೇಮ್ ಇರಬೇಕು. ಹಾಗೆ ಅದಕ್ಕೆ ಸೇಮ್ ಇದ್ದರೆ ನೀವು ಮಾಡಿರುವಂತಹ ಲೆಕ್ಕ ಸರಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಈಗ 1ನೇ ಪ್ರಶ್ನೆ ಆಯಿತು. ನಾವು 2ನೇ ಪ್ರಶ್ನೆ ನೋಡೋಣ. ಯಾವುದು 510 ಮತ್ತು 92. ನೋಡೋಣ ಈಗ ಅದಕ್ಕೆ ಉತ್ತರವನ್ನು. ನೋಡಿ, 2ನೇ ಪ್ರಶ್ನೆ 510 ಅಂತ ಇದೆ ಅಲ್ವಾ. ಆ 510ನ್ನು ನಾವು ಈಗ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡೋಣ. ನೋಡಿ, 2 2 4, 2 5 10, 2 5 10, 3 8 24, 3 5 15, 5 1 5, 5 7 35, 7 1 7. ಸಾರಿ, ಇದು 17 ಆಗಬೇಕಿಲ್ಲಿ. 17 1 17 ಅಂತ ಆಗಬೇಕು. ಆಯಿತಾ. ನೋಡಿ, ನೆಕ್ಸ್ಟ್ ಈಗ 2ನೇ ಸಂಖ್ಯೆ 92, 2 4 8, 2 6 12. ನೆಕ್ಸ್ಟ್ ಮತ್ತೆ 2ರಿಂದ ಭಾಗ ಆಗುತ್ತೆ. 2 2 4, 2 3 6. ನೆಕ್ಸ್ಟ್ ಇದು 23 ಅನ್ನುವಂಥದ್ದು ಅವಿಭಾಜ್ಯ ಸಂಖ್ಯೆ. 23 1 23. ನೋಡಿ ಇಲ್ಲಿ, ಆದ್ದರಿಂದ ಇಲ್ಲಿ 510 ಅನ್ನುವಂಥರ ಅವಿಭಾಜ್ಯ ಅಪವರ್ತನೆ ಏನು, 2 × 3 × 5 × 17. ನೋಡಿ, ಇದು 17 ಆಗಬೇಕು, ಇದು 7 ಅಲ್ಲ, ಸ್ವಲ್ಪ ತಪ್ಪಾಗಿದೆ. ನೋಡಿ, 17ಅನ್ನು ಮಾಡಿಕೊಳ್ಳಿ ಇಲ್ಲಿ. ಆನಂತರ ಇಲ್ಲಿ 92ನ್ನು ನಾವು ಅವಿಭಾಜ್ಯ ಅಪವರ್ತನದಿಂದ ಬರೆದಾಗ ನೋಡಿ, 2 ಇಲ್ಲಿ 2 ಸಲ ರಿಪೀಟ್ ಆಗಿದೆ. ಸೊ ಹಾಗಾಗಿ 2ರ ವರ್ಗ × 23. ನಂತರ ಇದಕ್ಕೆ ನಾವು ಮ ಸ ಅವನ್ನು ಕಂಡುಹಿಡಿತೀವಿ, ಮಹತ್ತಮ ಸಾಮಾನ್ಯ ಅಪವರ್ತನ. ನೋಡಿ, ಇದು ಹೇಗೆ ಕಂಡುಹಿಡಿಯುವಂಥದ್ದು ನೋಡಿ, 2ರಲ್ಲಿ ಕಾಮನ್ ಇರುವಂಥದ್ದು ಯಾವುದು, ಇಲ್ಲಿ 2 ಅಲ್ವಾ. ಇಲ್ಲಿ 2 ಅಂತ ಇದೆ, ಇಲ್ಲಿ 2ರ ವರ್ಗ ಅಂತ ಇದೆ. ಆಯಿತಾ. ನಾವಿಲ್ಲಿ ಏನು ತಗೊಳ್ತೀವಿ, ಇಲ್ಲಿ ಮ ಸ ಅ ಅಂದರೆ ಏನು, ಅದು ದೊಡ್ಡ ಸಂಖ್ಯೆ. ಅಂದರೆ ಆ ಒಂದು ಎರಡು ಇದರಲ್ಲಿ ಕಾಮನ್ ಇರಬೇಕು, ಮಹತ್ತಮ ಸಾಮಾನ್ಯ ಅಪವರ್ತನ. ಅದು ಯಾವುದು, 2 ಆಗತ್ತೆ. ನೆಕ್ಸ್ಟ್ ಲ ಸ ಅವನ್ನು ಹೇಗೆ ಕಂಡುಹಿಡಿಯುವಂಥದ್ದು ನೋಡಿ, ಇಲ್ಲಿಗ ಈ ಎರಡರಲ್ಲಿಯೂ ಕೂಡ ಇರುವಂತಹ ಸಂಖ್ಯೆಗಳನ್ನು ಬರ್ಕೊಳ್ತೀವಿ. ನೋಡಿ, 2 × 2 × 3 × 5 × 17 × 23. ಇಲ್ಲಿ ನೋಡಿ, ಈ 2 ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ಮ ಸ ಅ ಆಗಿದೆ. ಹಾಗಾಗಿ ನಾವು ಇದನ್ನು ತಗೊಳ್ಳಿಕ್ಕೆ ಇಲ್ಲ. ಇಲ್ಲಿ ನೋಡಿ,
ಇದನ್ನೊಂದು ಹೊರತುಪಡಿಸಿ ನಾವು ಉಳಿದ ಎಲ್ಲ ಸಂಖ್ಯೆಗಳ ಗುಣಲಬ್ಧವನ್ನು ಮಾಡಿದಾಗ ನಮಗೆ 23,460 ಅಂತ ನಮಗೆ ಲಸಾ ಸಿಗ್ತದೆ. ಆಯಿತಾ? ಈಗ ನಾವು ಅವೆರಡರ ನಡುವಿನ ಸಂಬಂಧವನ್ನು ನೋಡೋಣ. ನೋಡಿ, ಮಸಾ ಗುಣಿಸು ಲಸಾ ಎಷ್ಟಾಗಿರಬೇಕು? 510 ಗುಣಿಸು 92ಕ್ಕೆ ಸಮ ಇರಬೇಕು. ನೋಡಿ, ಮಸಾ ಎಷ್ಟು? 2, ಲಸಾ 23,460. ಇವೆಲ್ಲವನ್ನು ಗುಣಿಸಿದಾಗ ನಮಗೆ ಒಂದೇ ಉತ್ತರ ಬರ್ತದೆ. 46,920 ಅನ್ನುವಂಥದ್ದು ಸೇಮ್ ಬರ್ತದೆ. ಹಾಗಾಗಿ ನಾವು ಮಾಡಿರುವಂಥ ಲೆಕ್ಕ ಸರಿ ಇದೆ ಅಂತ ನಾವು ತಿಳ್ಕೊಳ್ಬೋದು. ನೆಕ್ಸ್ಟ್ ಈಗ ಅದರಲ್ಲಿ ಎರಡನೇ ಕ್ವಶನಲ್ಲಿ ಮೂರನೇ ಸಬ್ ಕ್ವಶನ್ ನೋಡೋಣ. 336 ಮತ್ತು 54. ನೋಡಿ, ಮೊದಲು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಕೊಳ್ಳೋಣ. 2 1 2, 2 6 12, 2 8 16, 2 8 16, 2 4 8, 2 4 8, 2 2 4, 2 2 4, 2 1 2, 3 7 21, 7 1 7 ಅಂತ ಆಗುತ್ತೆ. ಅನಂತರ ಆದ್ದರಿಂದ 336 = 2^4, ಯಾಕಂದರೆ 2 4 ಬಾರಿ ರಿಪೀಟ್ ಆಗಿದೆ, ಇಂಟು 3 ಇಂಟು 7. ಇನ್ನು 54 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 2 2 4, 2 7 14, 3 9 27, 3 3 9, 3 1 3. ಇಲ್ಲಿ 54 ಅನ್ನುವಂಥದ್ದು ಇಲ್ಲಿ 1 ಬಾರಿ 2 ಬಂದಿದೆ, 2 ಇಂಟು 3^3, ಯಾಕಂದರೆ 3ರ ಘನ ಅಂತ ಬರೀತೀವಿ, ಯಾಕಂದರೆ ಇಲ್ಲಿ 3 ಬಾರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಈಗ ನಾವು ಮಸಾ ಮತ್ತು ಲಸಾವನ್ನು ಕಂಡುಹಿಡಿಯೋಣ. ನೋಡಿ, ಮಹತ್ತಮ ಸಾಮಾನ್ಯ ಅಪವರ್ತನ 336 ಮತ್ತು 54. ನೋಡಿ, ಈಗ ಈ ಎರಡೂ ಸಂಖ್ಯೆಗಳಲ್ಲಿ ಕಾಮನ್ ಇರುವಂಥದ್ದು ಯಾವುದು? ಇಲ್ಲಿ ಕಾಮನ್ ಇರುವಂಥದ್ದು 2 ಮತ್ತು 3 ಅಲ್ವಾ? 2 ಮತ್ತು 3 ಕಾಮನ್ ಇದೆ. ಹಾಗಾಗಿ ನಾವಿಲ್ಲಿ 2 ಮತ್ತು 3 ಅಂತ ಬರ್ಕೊಳ್ತೀವಿ. ಆಯಿತಾ? ಕಾಮನ್ ಇರುವಂಥದ್ದು 2 ಮತ್ತು 3. ನೆಕ್ಸ್ಟ್ ಅವೆರಡನ್ನು ಗುಣಿಸಿದಾಗ ನಮಗೆ 6 ಅಂತ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಲಸಾವನ್ನು ಕಂಡುಹಿಡಿದಾಗ ನೋಡಿ, 2 ಇಂಟು 2 ಇಂಟು 2 ಇಂಟು 2, 3 ಇಂಟು 3 ಇಂಟು 3 ಇಂಟು 7. ಅಂದರೆ ನಾವಿಲ್ಲಿ ಈ 2 ಮತ್ತು ಈ 3 ತಗೊಳ್ಳಿಕ್ಕಿಲ್ಲ. ನೋಡಿ, ಈ 2^4 ಇಂಟು 7 ಮತ್ತು ಉಳಿದಂಥ ಸಂಖ್ಯೆಗಳನ್ನು ನಾವಿಲ್ಲಿ ಗುಣಲಬ್ಧ ಮಾಡಬೇಕು. ನಾವು ಮಸಾದಲ್ಲಿ ತೆಗೆದುಕೊಂಡಂಥ ಸಂಖ್ಯೆನಲ್ಲಿ ತಗೊಳ್ಳಿಕ್ಕಿಲ್ಲ, ಮತ್ತು ಅಲ್ಲಿ ಉಳಿದ ಸಂಖ್ಯೆಗಳನ್ನು ಅಲ್ಲಿ ತಗೊಳ್ತೀವಿ. ಅದು ಲಸಾ ಆಗಿರುತ್ತೆ. ಆಯಿತಾ? 3024 ಅಂತ ನಮಗೆ ಉತ್ತರ ಸಿಗುತ್ತೆ. ಈಗ ನಾವು ಆ ಎರಡು ಸಂಬಂಧಗಳ ತಾಳೆ ನೋಡೋಣ. ಬನ್ನಿ. ನೋಡಿ, ಮಸಾ ಇಂಟು ಲಸಾ = 336 ಇಂಟು 54 ಅಂತ ಬರಬೇಕು. ನೋಡಿ, ಮಸಾ ಎಷ್ಟು ನಮಗೆ ಸಿಕ್ತು? 6 ಸಿಕ್ತು. ಲಸಾ 3024. ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 18,144 ಅಂತ ಬರ್ತದೆ. ಹಾಗೆ ಈ ಮಸಾ ಮತ್ತು ಲಸಾವನ್ನು ನಾವು ಗುಣಿಸಿದಾಗ ಕೂಡ 18,144 ಅಂತಲೇ ಬರುವಂಥದ್ದು. ಅರ್ಥ ಆಯ್ತಾ? ಈ ರೀತಿಯಾಗಿ ಇದನ್ನು ಮಾಡುವಂಥದ್ದು. ಇಲ್ಲಿಗೆ ಆಯಿತು ನಿಮ್ಮ ಈ ಒಂದು ಅಭ್ಯಾಸ 1.1ರ 1 ಮತ್ತು 2 ಪ್ರಶ್ನೆಗಳಿಗೆ ನಾವು ಸಂಪೂರ್ಣ ಎಕ್ಸ್ಪ್ಲನೇಷನ್ ಜೊತೆಗೆ ಉತ್ತರವನ್ನು ನೀಡಿದ್ದೇವೆ. ನಿಮಗೆ ಈ ಮುಂದಿನ ವಿಡಿಯೋಗಳು ಬೇಕಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.